ಹಲೋ ಸ್ನೇಹಿತರೆ, ನಮಸ್ಕಾರ. ನಮಸ್ಕಾರ ಕರ್ನಾಟಕ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಮನೆ ಕಟ್ಟಬೇಕಾದ್ರೆ ಒಂದು ಸ್ಲ್ಯಾಬ್ ಅಂತ ಮಾಡ್ತೀವಿ, ಕಾಂಕ್ರೀಟ್ ಸ್ಲ್ಯಾಬ್ ಅಂತ ಮಾಡ್ತೀವಿ. ಸೊ ಅಲ್ಲಿ ಕೂಡ ನಿಮಗೆ ಸ್ಲ್ಯಾಬ್ ಮೇಲ್ಗಡೆ ಒಂದಷ್ಟು ದಿನಗಳ ನಂತರ, 1 ವರ್ಷ 2 ವರ್ಷ ನಂತರ ಮನೆ ಒಳಗಡೆ ನಿಮಗೆ ಒಂದು ಪೊಸೆ ಬರುತ್ತೆ, ಅಂದರೆ ಥಂಡಿ ಅಂಶ ಕಾಣ್ಕೊಳ್ಳುತ್ತೆ. ಸೊ ಮೇಲ್ಗಡೆ ನಿಂತ ನೀರು, ಸ್ಲ್ಯಾಬ್ ಮೇಲೆ ಹರಿಯುವಂಥ ನೀರು ನಿಮಗೆ ಪಸೆ ರೂಪದಲ್ಲಿ, ಥಂಡಿಯ ಅಂಶದಲ್ಲಿ, ಒಂದು ತೇವಾಂಶದ ರೂಪದಲ್ಲಿ ಮನೆ ಒಳಗಡೆ ಸ್ಲ್ಯಾಬ್ ಕೆಳಗಡೆ ಕಾಣಿಸ್ಕೊಳ್ಳುತ್ತೆ. ಹಾಗೆ ನಿಮಗೆ ಸೈಡ್ ವಾಲಲ್ಲಿ ಚೆನ್ನಾಗಿ ಪ್ಲಾಸ್ಟಿಕ್ ಮಾಡಿರ್ತೀರಾ, ವಾಟರ್ ಕ್ಯೂರಿಂಗ್ ಎಲ್ಲ ಮಾಡಿರ್ತೀರಾ. ಆದರೂ ಒಂದು 5-6 ವರ್ಷ ನಂತರ, 3-4 ವರ್ಷ ನಂತರ ಒಳಗಡೆ ತೇವಾಂಶ ಕಾಣ್ಕೊಳ್ಳುತ್ತೆ. ಥಂಡಿ ಅಂಶ ಅಂದರೆ ಒಂದು ತೇವಾಂಶ ಥರ, ಅಂದರೆ ಒಂದು ತಣ್ಣನೆಗೆ ಅಥವಾ ತುಂತುರು ಹನಿ ಥರ ನೀರು ಇಳಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಒಂದು ಚೆನ್ನಾಗಿ ಕ್ಯೂರಿಂಗ್ ಆಗದೆ ಇದ್ದಾಗ. ಸೊ ಇದೆಲ್ಲದಕ್ಕೂ ಚೆನ್ನಾಗಿ ಕ್ಯೂರಿಂಗ್ ಅಂತಲ್ಲ, ಕ್ಯೂರಿಂಗ್ ಆದ್ರೂ ಸಮ್ ಟೈಮ್ ಬರೋ ಥರ ಇರುತ್ತೆ. ಸೊ ಅದಕ್ಕೆ ನಾವು ನಮ್ಮ ಬಿಲ್ಡಿಂಗಲ್ಲಿ ಒಂದು ವೆದರ್ ಪ್ರೂಫ್ ಕೆಮಿಕಲ್ನ ಇಂಟ್ರೊಡ್ಯೂಸ್ ಮಾಡಿ, ಅಂದರೆ ಹಾಕಿದ್ದೀವಿ. ಇಂಟ್ರೊಡ್ಯೂಸ್ ಅಂತಲ್ಲ, ಸೊ ಎಲ್ಲ ಬಿಲ್ಡಿಂಗಲ್ಲೂ ಹಾಕ್ತಾರೆ. ಹಾಗೆ ನಮ್ಮ ಬಿಲ್ಡಿಂಗಲ್ಲೂ ಕೂಡ ನಾವು ಒಂದು ವೆದರ್ ಪ್ರೂಫ್ ಕೆಮಿಕಲ್ನ ಹಾಕಿದ್ದೀವಿ. ಸೊ ಯಾವಾಗ ಸಾರಣೆ ಅಥವಾ ಗಾರೆ ಮಾಡೋ ಟೈಮಲ್ಲಿ ಅಥವಾ ಪ್ಲಾಸ್ಟಿಂಗ್ ಮಾಡೋ ಟೈಮಲ್ಲಿ ಮತ್ತು ಸ್ಲ್ಯಾಬ್ ಕಾಂಕ್ರೀಟ್ ಟೈಮಲ್ಲೂ ಆ ಕೆಮಿಕಲ್ನ ನಾವು ಯೂಸ್ ಮಾಡಿದ್ದೀವಿ. ಆ ಕೆಮಿಕಲ್ ಯಾವುದು, ಯಾವ ಥರ ಹಾಕಿದ್ವಿ, ಸೊ ಹಾಕೋ ಕ್ರಮ ಹೇಗೆ, ಇದೆಲ್ಲದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಅದಕ್ಕೂ ಮುಂಚೆ ಕಶ್ಯಪ್ ಲವ್ಸ್ ಕನ್ನಡ ಚಾನಲ್, ಇಲ್ಲಿ ಬರುವಂಥ ಕಂಟೆಂಟ್ಗಳು, ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ ಸರ್ಕಲ್, ರಿಲೇಟಿವ್ಗೆಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ಕಂಟೆಂಟ್ಗೆ ಬರೋಣ. ಸೊ ಇದೊಂದು ಕೆಮಿಕಲ್ ನಾವು ಯೂಸ್ ಮಾಡ್ತಿರೋದು ನಮ್ಮ ಬಿಲ್ಡಿಂಗಲ್ಲಿ ಅಲ್ಟ್ರಾಟೆಕ್ ಸಿಮೆಂಟ್ ಆಗಿದ್ದರಿಂದ ನಾವು ಅಲ್ಟ್ರಾಟೆಕ್ ಸಿಮೆಂಟಿಂದ ವೆದರ್ ಪ್ರೋ ಕೆಮಿಕಲನ್ನು ನಾವು ಯೂಸ್ ಮಾಡ್ತಾ ಇದೀವಿ. ಸೊ ಇದು ನಮ್ಮ ಇಮೇಜಲ್ಲಿ ಕಾಣುವಂಥದ್ದು ಒಂದು 5 ಲೀಟ್ರ್ ಕೆಮಿಕಲ್ ಪ್ಯಾಕು, ಒಂದು ಕ್ಯಾನು, 5 ಲೀಟ್ರದು ಕೆಮಿಕಲ್ ಕ್ಯಾನ್. ಸೊ 5 ಲೀಟ್ರ್ ಕ್ಯಾನನ್ನು ನಾವು 1-2 ಕ್ಯಾನನ್ನು ನಮ್ಮ ಇದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ, ಏನೇ ಪ್ಲಾಸ್ಟ್ರಿಂಗಿಗೆ. ಹಾಗೆ ಸ್ಲ್ಯಾಬಿಗೆ ಒಂದು 20 ಲೀಟ್ರದ್ದು, ಪ್ರತಿ ಸ್ಲ್ಯಾಬಿಗೂ ಒಂದು 20 ಲೀಟ್ರ್ ಕ್ಯಾನನ್ನು ನಾವು ತೊಗೊಂಡಿದ್ವಿ. ಓಕೆ, ಇದೊಂದು ಕೆಮಿಕಲ್, ವೆದರ್ ಪ್ರೂಫ್ ಕೆಮಿಕಲ್. ಇದು ನಿಮಗೆ ಎಲ್ಲ ಕಡೆನೂ, ಎಲ್ಲ ಹಾರ್ಡ್ವೇರ್ ಶಾಪಲ್ಲೂ ಅಥವಾ ನಿಮಗೆ ಸಿಮೆಂಟ್ ಇದರಲ್ಲೂ ಡೀಲರಲ್ಲೂ ಸಿಗುತ್ತೆ. ಸೊ ಅಲ್ಟ್ರಾಟೆಕ್ ಕೆಮಿಕಲ್, ಇದರಲ್ಲೂ 3-4 ಥರದ್ದು ಬರುತ್ತೆ. ಇದರಲ್ಲಿ ಒಂದು B20 ಅಂತ ಒಂದು ಬರುತ್ತೆ. ಸೊ ಅದು ಇಂಪಾರ್ಟೆಂಟು. ನಾರ್ಮಲಿ ನಾವು ಅದನ್ನೇ ಯೂಸ್ ಮಾಡಿದ್ದೀವಿ, WP200 ಅಂತೇಳಿ. ಸಾರಿ, B20 ಅಲ್ಲ, WP200 ಅಂತೇಳಿ. ಸೊ ಅದು ನಾರ್ಮಲಿ ಜನರಲಾಗಿ ಎಲ್ಲರೂ ಯೂಸ್ ಮಾಡುವಂಥದ್ದು, ಮತ್ತು ಹಾಗೆ ಅದು ಒಂದು ಒಳ್ಳೆ ಕ್ವಾಲಿಟಿದ್ದಾಗಿರುತ್ತೆ, ಹಾಗೆ ಒಂದು ಹೈ ರೇಂಜ್ದು ಇರುತ್ತೆ. ಸೊ WP200 ಯೂಸ್ ಮಾಡಿ ಅಂತ ನಾನು ಒಂದು ನಿಮಗೆ ರಿಕ್ವೆಸ್ಟನ್ನು ಮಾಡ್ತಾ ಇದ್ದೀನಿ. ನಾವು ನಮ್ಮ ಸ್ಲ್ಯಾಬ್ ಟೈಮಲ್ಲಿ ಯಾವ ಥರ ಯೂಸ್ ಮಾಡಿದ್ವಿ ಈ ಕೆಮಿಕಲ್ನ ಅಂತ ಒಂದು ಡಿಸ್ಕಷನ್ ನೋಡೋಣ. ಇಲ್ಲಿ ಒಂದು 20 ಲೀಟರ್ ಕ್ಯಾನ್ ಇದೆ. ಈ ಏರಿಯಾದಲ್ಲಿ 20 ಲೀಟರ್ ಕ್ಯಾನ್ ತಂದು ಇಟ್ಕೊಂಡಿದ್ವಿ. ಅದರಲ್ಲಿ ಫುಲ್ಲು ಈ ಬಕೆಟ್ ಏನಿದೆ, ಸಾರಿ ಈ ಪೇಂಟ್ ಏನೊಂದು ಬಕೆಟ್ ಏನಿದೆ, ಇದಕ್ಕೆ ನಾವು ಆ ಕೆಮಿಕಲ್ನ ಹಾಕೊಂಡಿದ್ದೀವಿ. ಸೊ ಈ ಏನಿದೆ ಕ್ಯಾನ್ ಜೊತೆನೆ ನಿಮಗೆ ಒಂದು 200 ml ಒಂದು ಕಪ್ ಬರುತ್ತೆ. 200 ml ಒಂದು ಕಪ್ ಬರುತ್ತೆ. ಆ ಕಪ್ಪನ್ನ ನೀವು ಪ್ರತಿ ಸಿಮೆಂಟ್ ಮೂಟೆಗೆ ಒಂದು ಸಿಮೆಂಟ್ ಮೂಟೆಗೆ 200 ml ಅಲ್ಟ್ರಾಟೆಕ್ ಪ್ರೋ ಏನಿದೆ, ಆ ಕೆಮಿಕಲ್ ಏನಿದೆ ಅದನ್ನು ನೀವು ಹಾಕಬೇಕಾಗುತ್ತೆ. ಸೊ ನಮ್ಮವ್ರಿಗೆ ಹಾಕ್ತಾರೆ ನೋಡಿ, ಈಗೊಂದು ಸಿಮೆಂಟ್ ಮೂಟೆನ ತಂದು ಇದಕ್ಕೆ ಸುರಿದ್ಬಿಟ್ಟು ಮತ್ತೆ ಹಾಕ್ತಾರೆ. ಇವನಿಗೆ ಎಮ್ ಸ್ಯಾಂಡ್ ಅನ್ನು ತಂದಿದ್ದಾನೆ, ಎಮ್ ಸ್ಯಾಂಡ್ ತಂದು ಹಾಕಿದ್ದಾನೆ. ಈಗ ನೋಡಿ, ಒಂದು 200 ml ಏನಿದೆ, ಒಂದು ಕಪ್ ಏನಿದೆ, ಆ ಕೆಮಿಕಲ್ನ ಇದಕ್ಕೆ ಹಾಕ್ತಾನೆ. ಈಗ ನೋಡಿ, ಸಿಮೆಂಟ್ ಬಂತು, ಒಂದು ಮೂಟೆ ಸಿಮೆಂಟು.
ಪ್ರತಿ ಸರಿ ಕೆಮಿಕಲ್ ಹಾಕಿದಾಗ ಮಿನಿಮಮ್ 2 ನಿಮಿಷದ ಟೈಮ್ ಅಷ್ಟು, ಅಂದ್ರೆ ಒಂದು 2 ನಿಮಿಷಗಳ ಕಾಲ ಅದು ನೀಟಾಗಿ ಮಿಕ್ಸ್ ಆಗಬೇಕು. ಸಿಮೆಂಟು, ಜಲ್ಲಿ ಮತ್ತು ಮರಳು ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದಕ್ಕೂ ಮುಂಚೆ ಒಂದು 30 ಸೆಕೆಂಡು 40 ಸೆಕೆಂಡು ಮಿಕ್ಸ್ ಮಾಡಿದರೆ ಸಾಕಾಗಲ್ಲ. ಸೊ ಅದರಿಂದ ಸೈಡ್ ಎಫೆಕ್ಟ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಮಿಕ್ಸ್ ಮಾಡಿದಾಗಲೂ ಒಂದು 2 ನಿಮಿಷದಷ್ಟು ಕಾಲ ಮಿಕ್ಸ್ ಆಗಬೇಕು. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲೂ ನೀವು ನೋಡ್ಬೋದು. ಹಾಗೆ ಡೈರೆಕ್ಟಾಗಿ ಹಾಕ್ಬಾರ್ದು, ನೀರು ಹಾಕ್ಬಿಟ್ಟು ಹಾಕಬೇಕಾಗುತ್ತೆ. ಫಸ್ಟಿಗೆ ನೀರು ಹಾಕ್ಕೊಳ್ದೆ, ಇಲ್ಲಾಂದರೆ ಇದ್ರ ಜೊತೆ ಅಂಟ್ಬಿಡುತ್ತೆ. ನೀವು ನೋಡ್ಬೋದು, ಈಗ ಒಂದು 200 ml ಅಷ್ಟು ಕೆಮಿಕಲ್ನ ಹಾಕ್ತಾರೆ. ನೋಡಿ 200 ml ಕೆಮಿಕಲ್ ಅಷ್ಟು ಹಾಕ್ತಾರೆ. ಸೊ ಇದು ನೆಕ್ಸ್ಟ್ 2 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಾವಿಲ್ಲಿ ನಮ್ಮ ಬಿಲ್ಡಿಂಗ್ ಕಾಂಕ್ರೀಟ್ಗೆ 1 ಮೂಟೆ ಸಿಮೆಂಟು, 1 ಮೂಟೆ ಸಿಮೆಂಟಿಗೆ 2 ಮೂಟೆ ಅಷ್ಟು ಮರಳು, 2 ಮೂಟೆ ಅಷ್ಟು ಜಲ್ಲಿಯನ್ನು ಹಾಕಿದ್ವಿ. ಓಕೆ, ಸೊ 1 ಮೂಟೆ ಸಿಮೆಂಟಲ್ಲಿ 2 ಬುಟ್ಟಿಯಷ್ಟು ಸಿಮೆಂಟ್ ಇರುತ್ತೆ. ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಮೇಲೆ ನಾವು ಎಲ್ಲಿಗೆ ಬೇಕೋ ಅಲ್ಲಿಗೆ ಹಾಕಬೇಕಾಗುತ್ತೆ. ಸೊ ಇದು ನಾವು ಸ್ಲ್ಯಾಬಲ್ಲಿ ಯೂಸ್ ಮಾಡಿರುವಂಥದ್ದು ನಮ್ಮ ಪ್ರೊಸೀಜರ್, ಯಾವ ಥರ ಹಾಕಿದ್ದೀವಿ ಅಂತೇಳಿ. ಸೊ ಹಾಗೆ ನೆಕ್ಸ್ಟು ಸಾರಣೆಯಲ್ಲಿ ಕೂಡ ನಾವು ಚೆನ್ನಾಗಿ ಹಾಕಿದ್ವಿ. ಯಾವ ಥರ ಮಿಕ್ಸ್ ಮಾಡಿದ್ವಿ ಅನ್ನೋದು ಒಂದು ವಿಡಿಯೋ ಇಲ್ಲ, ಬಟ್ ಸಾರಣೆ ಟೈಮಲ್ಲಿ ನಾವು ಅದನ್ನು ಯೂಸ್ ಮಾಡಿದ್ವಿ. ಸೊ ಇಲ್ಲಿ ನೋಡ್ಬೋದು ನೀವು, ಕೆಮಿಕಲ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಆಗಬೇಕು. ಫಸ್ಟಿಗೆ ಹಾಕ್ಕೊಂಡಿದ್ದಾರೆ, ಎಲ್ಲ ಕಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡು. ಮಿಕ್ಸ್ ಆದಮೇಲೆ ಈ ಥರ ಪ್ಲಾಸ್ಟಿಂಗ್ ಮಾಡ್ತಾರೆ. ಫಸ್ಟು ಸಿಮೆಂಟ್ ತಿಳಿಯನ್ನು ಕೊಟ್ಕೊಂಡು ಫಸ್ಟ್ ಸಿಮೆಂಟ್ ತಿಳಿನ ಕೊಟ್ಕೊಂಡಿದ್ದಾರೆ. ಈಗ ಗಾರೇನು ಹೊಡಿತಾ ಇದ್ದಾರೆ ನೋಡಿ, ಆ ಕಡೆಯಿಂದ ಒಬ್ಬರು ಸಿಮೆಂಟ್ ತಿಳಿನ ಹೊಡಿತಾರೆ. ಇದು ನಾವು ರೂಫಿಂಗ್ ಮಾಡಿರುವಂಥ ಇದು ಗಾರೆ ಕೆಲಸ. ಸೊ ಕಂಪ್ಲೀಟ್ ಗಾರೆ ಆದಮೇಲೆ ಈ ಥರ ಕ್ಲೀನಾಗಿ ಬರುತ್ತೆ. ಓಕೆ, ಇದರಲ್ಲೂ ಕೂಡ ಹಾಗೆ ನಾವು ಗಾರೆಯಲ್ಲಿ ನಾನು ರೇಷಿಯೋ ಹೇಳೋದು ಮರ್ತ್ಬಿಟ್ಟೆ ನಿಮಗೆ. ಗಾರೆಯಲ್ಲಿ ಯೂಸ್ ಮಾಡಿರುವಂಥದ್ದು 1:3, ಅಂದರೆ 1 ಮೂಟೆ ಸಿಮೆಂಟಿಗೆ 3 ಮೂಟೆಯಷ್ಟು ನಾವು ಇದನ್ನು ಹಾಕಿದ್ದೀವಿ, ಮರಳನ್ನು ಹಾಕಿ ಗಾರೆ ಮಾಡಿದ್ದೀವಿ. ಒಂದೊಳ್ಳೆ ರೇಷು 1:3 ಅಷ್ಟು. ಅಂದರೆ ಬುಟ್ಟಿ ಲೆಕ್ಕದಲ್ಲಿ ಹೇಳಬೇಕಂದ್ರೆ ನಿಮಗೆ 1 ಮೂಟೆ ಸಿಮೆಂಟಿಗೆ 6 ಬುಟ್ಟಿಯಷ್ಟು ನಾವು ಮರಳನ್ನು ಹಾಕಿದ್ದೀವಿ. 6 ಬುಟ್ಟಿಯಷ್ಟು ಮರಳನ್ನು ಹಾಕಿದ್ದೀವಿ. ಓಕೆ, ಅದೇ ಬುಟ್ಟಿ ಲೆಕ್ಕದಲ್ಲಿ ಹೇಳಬೇಕು ಅಂತಂದರೆ ನಾವು 1 ಬುಟ್ಟಿ ಸಿಮೆಂಟಿಗೆ 3 ಬುಟ್ಟಿಯಷ್ಟು ಮರಳನ್ನು ಹಾಕಿದ್ದೀವಿ. ಅಂದರೆ ಬಾಣ್ಲಿಲ್ಲಾದರೂ ಹೇಳ್ಬೋದು ಹೀಗೆ. ಓಕೆ, ಐ ಥಿಂಕ್ ಇದೊಂದು ಒಳ್ಳೆ ಇನ್ಫಾರ್ಮೇಷನ್ಸ್ ಅಂತ. ನಿಮ್ಮ ಮನೆಯಲ್ಲಿ ಏನಾದರೂ ಪ್ಲಾಸ್ಟಿಂಗ್ ಏನಾದ್ರು ಮಾಡ್ತಾ ಇದ್ರೆ ಸೊ ಈ ಕೆಮಿಕಲ್ನ ಯೂಸ್ ಮಾಡಿ. ಬಟ್ ಏನಂತಂದರೆ ಒಂದು ಡಿಸಡ್ವಾಂಟೇಜ್ ಏನು ಅಂತಂದರೆ ನಿಮಗೆ ಸ್ಮಾಲ್ ಕ್ರ್ಯಾಕ್ ಅಪ್ಸೈಡಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಕರೆಕ್ಟಾಗಿ ವಾಟರ್ ಕ್ಯೂರಿಂಗ್ ಆಗಿಲ್ಲ ಅಂದರೆ ಪಕ್ಕಾ ನೀವೇ ವಾಟರ್ ಕ್ಯೂರಿಂಗ್ ಮಾಡ್ತೀರಾ ಅಂತಂದರೆ ಈ ಕೆಮಿಕಲ್ನ ಉಪಯೋಗಿಸಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ, ಬಾಯ್ ಬಾಯ್.